ಗೌತಮ್, ನಾನು ನಿನಗೆ ಕೊಡ್ತಿರೋ ಚಾಲೆಂಜ್ ಏನಂತಂದ್ರೆ ಬೆಂಗಳೂರಿಂದ ಮೈಸೂರವರೆಗೂ ಫ್ರೀಯಾಗಿ ಹೋಗ್ಬೇಕು. ವಿಕಾಸು ನನಗೊಂದು ಚಾಲೆಂಜ್ ಕೊಟ್ಟಿದ್ದಾನೆ. ಬ್ಯಾಂಗ್ಳೂರಿಂದ ಮೈಸೂರುವರೆಗೂ ಫ್ರೀಯಾಗಿ ₹1 ಖರ್ಚು ಮಾಡದೆ ರೈಡ್ ಕೇಳ್ಕೊಂಡು ಹೋಗ್ಬೇಕು. ಇದರಲ್ಲಿ ತುಂಬಾ ರೂಲ್ಸ್ ಟಾಸ್ಕ್ ಐತೆ, ಆಮೇಲೆ ಹೇಳ್ತೀನಿ. ಮಧ್ಯೆ ಕೆಲವೊಂದು ಟಾಸ್ಕ್ ಕೂಡ ಕೊಟ್ಟಿದ್ದಾನೆ. ನಾನಿವಾಗ ಕೆಂಗೇರಿ ಹತ್ತತ್ರ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮು ಕರೆಕ್ಟಾಗಿ 11 ಗಂಟೆ ಆಗೈತೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾರನ್ನ ಕೇಳೋದು ಅಂತ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ. ಯಾರು ಅಣ್ಣ ಎಲ್ಲಿ ಗಂಟೆ ಹೋಗ್ತಾ ಇದ್ದೀರಾ? ಕಲಾಘಟ್ಟನಾ ಅಥವಾ ಅದ್ರ ಮುಂದೆ ಹೋಗ್ತೀರಾ? ಅಷ್ಟೇನಾ? ಅಲ್ಲಿ ಗಂಟೆ ಬಿಟ್ಕೊಡ್ತೀರಾ? ಹಾಂ, ನೀವು ಎಲ್ಲಿಯವರಣ್ಣ? ಗುಲ್ಬರ್ಗನಾ? ನಾನು ಬೆಂಗಳೂರಿಂದ ಮೈಸೂರುವರೆಗೂ ಫ್ರೀಯಾಗಿ ಹಿಂಗೆ ಡ್ರಾಪ್ ಕೇಳ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಆಗುತ್ತಾ? ಅದಕ್ಕೆ ನೀವೇ ಫಸ್ಟು ನನಗೆ ಬೋಣಿ ಮಾಡಿರೋದು. ಬೈಕಲ್ಲಿ ಹೋಯ್ತಾ ಇದ್ದೀನಿ. ಅಣ್ಣ ಡ್ರಾಪ್ ಮಾಡ್ತವ್ರೆ. ಫಸ್ಟು ಚಲ್ಗಟ್ಟವರೆಗೆ ಬಿಡ್ತೀನಿ ಅಂತಂದವ್ರೆ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ಶೇಖರ್ ಅಂತ. ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ನೋಡಿ, ಗೌತಮ್. ಥ್ಯಾಂಕ್ಸ್ ಅಣ್ಣ. ರೂಲ್ ನಂಬರ್ 1, 2 ಬೈಕ್ಗಿಂತ ಜಾಸ್ತಿ ಬೈಕ್ನ ನೀನು ಯೂಸ್ ಮಾಡೋ ಆಗಿಲ್ಲ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗೆ ಮಾಡಿಬಿಟ್ಟ. ಈಗ ಸ್ಟಾರ್ಟಿಂಗೇ ಬೈಕ್ ಸಿಕ್ತು ಅಂತಂದ್ಬಿಟ್ಟು ಒಂದು ಬೈಕ್ನ ಯೂಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಬೈಕ್ ಯೂಸ್ ಮಾಡೋದು ಬೇಡ, ಯಾಕಂತಂದರೆ ಹತ್ತತ್ರಕ್ಕೆಲ್ಲ ಬೈಕ್ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಅವ್ರನ್ನ ಕೇಳಿದೆ, ಇಲ್ಲೇ ಅಂದ್ಬಿಟ್ಟು ಹೊಂಟೋದ್ರು. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ, ಏನು ಮಾಡೋದು, ಯಾರು ನಿಲ್ಲಿಸ್ತಾ ಇಲ್ವಲ್ಲ. ನಾನು ಮೇಲೆ ಹೋಗ್ಬಿಟ್ಟಿದ್ರೆ ನೈಸ್ ರೋಡು, ಒಂದೇ ರೋಡು, ಅದು ಮೈಸೂರುವರೆಗೂ ಹೋಗ್ಬಿಟ್ಟಿರೋದು. ಮೈಸೂರುವರೆಗೂ ಹೋಗ್ಬಿಟ್ಟಿದ್ರೆ ಚಾಲೆಂಜು ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ಆಯ್ತಾ ಇರಲಿಲ್ಲ ನನ್ನ ಕೈಯಲ್ಲಿ. ಅಣ್ಣ ಎಲ್ಲಿ ಗಂಟೆ ಹೋಗ್ತಾ ಇದ್ದೀರಾ? ಹಾಂ, ಒಂಚೂರು ಬಿಟ್ಕೊಡ್ತೀರಾ ಅಣ್ಣ? ಅಲ್ಲಿ ಗಂಟನೇ ಬಿಟ್ಕೊಡಿ. ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಅಣ್ಣ ನನಗೆ ಡ್ರಾಪ್ ಕೊಡ್ತೀನಿ ಅಂತಂದ್ರು. ಅಣ್ಣ ಎಲ್ಲಿರೋದು ನೀವು? ಕುಂಬಳಗೂಡನೇನಾ? ಒಂದು ಗಾಡೀಲಿ ಬಂದೆ. ಇಲ್ಲಿಂದ ನಿಮ್ಮ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಯಾವ್ದಾದ್ರು ಗಾಡಿ ಸಿಗ್ತೈತೆ ಅಂತ ಗೊತ್ತಿಲ್ಲ. ಇಲ್ಲಿ ಪರವಾಗಿಲ್ಲ ಅಣ್ಣ, ನಿಮ್ಮ ಡ್ಯೂಟಿ ಮುಖ್ಯ ಅಲ್ವಾ? ನಾಷ್ಟ ಮಾಡಿದ್ರ ಅಣ್ಣ? ಸರಿ ಅಣ್ಣ. ಕಲ್ ಹೋದೆ, ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಒಂದು ಆಟೋದಲ್ಲಿ ನೀನು ಫ್ರೀಯಾಗಿ ಟ್ರಾವೆಲ್ ಮಾಡಬೇಕು. ಮುಂದೆ ಎಷ್ಟು ಗಾಡಿಗಳು ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ. ವಿಕಾಸಕ್ಕೆ ಚಾಲೆಂಜ್ನ ಕಂಪ್ಲೀಟ್ ಮಾಡ್ಬಿಟ್ಟು ತೋರಿಸೋಣ, ನನ್ನ ಕೈಲಿ ಆಗುತ್ತೆ ಅಂದ್ಬಿಟ್ಟು ಪ್ರೂವ್ ಮಾಡೋಣ. ಅಣ್ಣ ನನ್ನ ಇಲ್ಲಿಗೆ ಬಿಟ್ಕೊಟ್ರು. ಅಣ್ಣ ಥ್ಯಾಂಕ್ಸ್ ಅಣ್ಣ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ. ಸರಿ ಅಣ್ಣ, ಬಾಯ್ ಅಣ್ಣ. ನೋಡಿ, ಅಣ್ಣ ನನ್ನ ಇಲ್ಲಿ ಗಂಟ ಬಿಟ್ಕೊಟ್ರು. ಈ ಸಲ ಗೈಸ್ ಏನಾರ ಆಗಿಬಿಡ್ಲಿ, ಕೆಲಸ ನಿಲ್ಬಾರ್ದು. ಯಾವುದೋ ಒಂದು ಕಾರ್ ಸಿಕ್ತು. ಓಡು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ನೀನು ಎಷ್ಟು ಬೇಕಾದರೂ ಕಾರ್ನ ಯೂಸ್ ಮಾಡ್ಬೋದು. ಬೆನ್ಸ್ ಎಲ್ಲಾರು ಹೋಗು, BMW ಎಲ್ಲಾರು, ಲ್ಯಾಂಬರ್ಗಿನಿ ಎಲ್ಲಾರು ಹೋಗು, ಒಟ್ಟಲ್ಲಿ ಎಷ್ಟಾರು ಕಾರ್ ಯೂಸ್ ಮಾಡ್ಕೋ. ಉಡಾಯ್ಸ್. ಬ್ರದರ್ ಎಲ್ಲಿ ಗಂಟೆ ಹೋಗ್ತಿದ್ದೀರಾ? ಹಾಂ, ಡ್ರಾಪ್ ಮಾಡ್ತೀರಾ ಅಲ್ಲಿ ಗಂಟ? ನನ್ನ ಡ್ರಾಪ್ ಫ್ರಮ್ ವೆರಿ ಗುಡ್ ಆನ್ ದ ವೇ. ಯೂಟ್ಯೂಬ್ ವಿಡಿಯೋ. ಐ ಆಮ್ ಡೂಯಿಂಗ್ ಅ ಚಾಲೆಂಜ್ ಗೋಯಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರು ಬೈ ಆಸ್ಕಿಂಗ್ ಡ್ರಾಪ್. ಓಕೆ, ಲೆಟ್ಸ್ ಡ್ರಾಪ್ ದೇರ್ ಓನ್ಲಿ. ಕ್ಯಾನ್ ಐ ಕಮ್? ಅಣ್ಣ ನನಗೆ 3ನೇ ಅವರು ಕಾರಲ್ಲಿ ಹೋಗ್ತಾ ಇದ್ದೀನಿ. ಅಣ್ಣ ಎಲ್ಲಿರೋ ಕನ್ನಡ ಬರಲ್ಲ ಅಣ್ಣ? ಕೇಳ ಕನ್ನಡ ಗೊತ್ತು. ಹಾಂ, ಸ್ವಲ್ಪ ಇವಾಗ ಕಲ್ತ್ಕೊಂತಿದ್ದೀರಾ? ಸರಿ ಅಣ್ಣ. ನೀವು ಬ್ರೇಕ್ಫಾಸ್ಟ್ ಆಯಿತು. ಆಯ್ತಾ? ಹಾಂ, ಆಯ್ತಣ್ಣ. ಹೇಳಿ ಬ್ರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕೇಳೋರು ಅಣ್ಣಂಗೆ ಕನ್ನಡ ಬರಲ್ಲ, ಕನ್ನಡ ಮಾತಾಡಿಸ್ತಿದ್ದೀನಿ. 3ನೇ ಗಾಡಿ ಕಾರಲ್ಲಿ ಹೋಗ್ತಾ ಇದ್ದೀನಿ. ಕಾರ್ನ ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು ಗೈಸ್. ಕಾರ್ ಈಗ ನೆಕ್ಸ್ಟು ಲಾರಿಗೆ ಅಡ್ಡ ಹಾಕೋಣ ಬನ್ನಿ. ಥ್ಯಾಂಕ್ಸ್ ಲಾಡ್ಗೆ. ಓಕೆ ಅಣ್ಣ. ಒಂದು ಲಾಂಗ್ ಡ್ರೈವ್ ಹೋಗಬೇಕು. ಅಟ್ಲೀಸ್ಟ್ ನಾನು ಬಿಡದಿ ಅಥವಾ ರಾಮನಗರ ಗಂಟಾದರೂ ರೀಚ್ ಆದರೆ ಈಸಿ ಆಗುತ್ತೆ. ಸೊ ಹುಡ್ಕೋಣ ಮನೆ ಗೈಸ್. ನಡೆದು ಸಾಕು. ನಿನ್ಸಿದ್ರಾ ಏನು ಮಾಡಿದ್ರು ಗೊತ್ತಾಯ್ತಾ ಇಲ್ಲ. ಓಡ್ತಾ ಇದ್ದೀನಿ, ಓಡಿ. ಅಣ್ಣ ಎಲ್ಲಿ ಗಂಟ ಹೋಗ್ತಿದ್ದೀರಾ? ಇಲ್ಲೇ ಲೆಫ್ಟಾ? ಸರಿ, ಥ್ಯಾಂಕ್ಸ್ ಅಣ್ಣ. ನೋಡೋಣ ಬನ್ನಿ. ಯಾರು ಸಿಗ್ತಾ ಇಲ್ವೇ? ಚಾಲೆಂಜ್ ಮಾಡೋದು ಕಷ್ಟ ಇದೆ ಗಾಯ್ಸ್. ನಿನ್ಸಿದ್ರಾ? ಹೋಗ್ಬಿಟ್ರು. ಕುಂಬಳಗೂಡು ಲೆಫ್ಟ್ ಅಂತೆ ಅಣ್ಣ. ಕಷ್ಟ ಇದೆ. ಕುಂಬಳಗೂಡು ಕರೆಕ್ಟಾಗಿ ಕುಂಬಳಗೂಡು ಹತ್ರ ಇದ್ದೀನಿ. ಸ್ಟಾರ್ಟಿಂಗ್ 3 ಜನ ಬೇಗ ಸಿಕ್ಬಿಟ್ರು. ಅದಾದ್ಮೇಲೆ ಯಾರು ಸಿಗ್ತಾನೆ ಇಲ್ಲ ಅಂತ ಅನ್ಕೊಳ್ಳಿ. ಯೋಚನೆ ಮಾಡ್ತಾ ಇದ್ದೀನಿ, ಯಾರಾದರೂ ಒಬ್ರು ಸ್ಟಾಪ್ ಮಾಡ್ತಾರ? ನಾನೇನು ಅಷ್ಟು ಖರಾಬಾಗಿದ್ದೀನ?
ದೇವು ಥರ ಕಾಣಿಸ್ತಾ ಇದ್ದೀನಿ. ಅಣ್ಣ ನಿಲ್ಸವ್ರೆ. ಅಣ್ಣ ಎಲ್ಲಿ ಗಂಟೆ ಹೋಗ್ತಾ ಇದ್ದೀರಾ? ಆಮೇಲೆ ಗಂಟೆ ಬಿಟ್ಕೊಡ್ತೀರಾ? ಗೈಸ್ ಫೈನಲಿ ನನಗೆ ಅಣ್ಣ ಸಿಕ್ಕವ್ರೆ. ಚನ್ನಪಣ್ಣ ಗಂಟ ಬಿಟ್ಕೊಡ್ತೀನಿ ಅಂತಂದವ್ರೆ. ಸೊ ಇಲ್ಲಿಂದ ಡೈರೆಕ್ಟ್ ಚನ್ನಪಣ್ಣಕ್ಕೆ ಹೋಗ್ಬಿಡೋಣ ಕುಂಬ್ಳಗುಡಿಯಿಂದ. ಅಲ್ಲಿಂದ ಕೆಂಗೇರಿಯಿಂದ ಇಲ್ಲಿಗೆ ಬಂದಿದೆ. ನೆಕ್ಸ್ಟ್ ನೀವೇ ನನಗೆ ದೇವ್ರ ಥರ ಸಿಕ್ಬಿಡ್ರಿ. ಇವಾಗ ಇವಾಗ ಡೈರೆಕ್ಟ್ ಚನ್ನಪಣ್ಣ ಹೋಗ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಫೈನಲಿ ಚನ್ನಪಣ್ಣ ರೀಚ್ ಆಗಿದ್ದೀವಿ. 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು. ಇವಾಗ 12 ಕಾಲ ಆಗೈತೆ. ನಾರ್ಮಲ್ ಬಸ್ಸಲ್ಲಿ ಓಡಾಡೋ ಟೈಮಲ್ಲಿ ನಾನು ಡ್ರಾಪ್ ಕೇಳ್ಕೊಂಡು ಆನ್ ದ ಟೈಮ್ ರೀಚ್ ಆಗ್ತಾ ಇದ್ದೀನಿ. ನರಸಿಂಹಣ್ಣಂಗೆ ತುಂಬ ಥ್ಯಾಂಕ್ಸ್. ನನ್ನ ಚನ್ನಪಣ್ಣ ಗಂಟ ತಲುಪಿಸಿದ್ದಾರೆ. ಅಣ್ಣ ನಾನು ನಡ್ಕೋಯ್ತಿದ್ದೀನಿ ಅಂತ ಅಂದ್ಬಿಟ್ಟು ಜರ್ನಿ ಮಾಡೋಕ್ಕೆ ನನಗೆ ಇದೆಲ್ಲ ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ಹಾಂ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಬರ್ತೀನಿ ಅಣ್ಣ. ಚನ್ನಪಣ್ಣ ಸಾತ್ನೂರು ಸರ್ಕಲಲ್ಲಿ ಬಂದು ಇಳಿಸಿದ್ರು. ನಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟು ಏನು ಹಿಡೀಲಿ ಯೋಚನೆ ಮಾಡ್ದಾ. ಗೈಸ್ ನಮ್ಮೂರಲ್ಲೇ ನನಗೆ ಯಾರು ಡ್ರಾಪ್ ಹಾಕೋರು ಇಲ್ಲಿ ಸಿಗ್ತಾ ಇಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ. ನಡ್ಕೊಂಡು ಹೋಗ್ತಾ ಇದ್ದೀನಿ ಬಿಸಿಲಲ್ಲಿ. ಬರೀ ಮೊದಲೇ ಕರಿಯ ಗೊತ್ತಾಯ್ತಾ ತಿಂಕೊಂಡು ಹೋಯ್ತಾ ಇದ್ದೀನಿ. ಒಬ್ಬರು ನಿಲ್ಸಲ್ವಲ್ಲ. ಇದು ಪೊಲೀಸ್ ಸ್ಟೇಷನ್ವರೆಗೂ ಬಂದೆ. ನಮ್ಮೂರಲ್ಲೇ ನಮಗೆ ಯಾರು ಡ್ರಾಪ್ ಆಗ್ತಾ ಇಲ್ಲ. ಕೇಳ್ತೀನಿ, ಬಿಡೋದಿಲ್ಲ ನಾನು. ಹಠ ಬಿಡಬಾರ್ದು ಗೈಸ್ ಲೈಫಲ್ಲಿ. ಇನ್ನು ಎಷ್ಟು ಅಣ್ಣ ನಿಲ್ಸಿದ್ದಾರೆ. ಓಡಿ ಅಣ್ಣ ಎಲ್ಲಿ ಗಂಟು ಹೋಯ್ತಿದ್ದೀರಾ? ದೊಡ್ಡಮಳೂರಾ? ಬಿಟ್ಕೊಡ್ತೀರಾ? ದೊಡ್ಡಮಳೂರ್ವರೆಗೂ ಅಣ್ಣ ಡ್ರಾಪ್ ಆಗ್ತಾರೆ. ಅದಾದಮೇಲೆ ನಾನು ಅಲ್ಲಿಂದ ಹೋಗ್ತೀನಿ. ಅಣ್ಣ ಇನ್ನೊಂಚೂರು ಮದ್ದೂರು ಗಂಟೆ ಬಂದ್ಬಿಟ್ಟಿದ್ರೆ ಹೆಂಗೋ ಮದ್ದೂರು ಗಂಟೆ ಹೊಂಟೋಯ್ತಿದೆ. ಆದರೂ ಬಿಸಿಲಲ್ಲಿ ಗಾಯಿಸಿ ವಿಕಾಸ್ ಕೊಡೋ ಚಾಲೆಂಜು ಒಂದೊಂದಲ್ಲ ನನಗೆ. ಯಪ್ಪ ಹಿಂಸೆ ಆಗ್ಬಿಡೈತೆ. ಚನ್ನಪಣ್ಣ ನಾನು ಬಿಟ್ಟೋಯ್ತಾ ಇದ್ದೀನಿ. ಚನ್ನಪಣ್ಣಗೆ ಬಾಯ್ ಹೇಳಿ ಎಲ್ಲರೂ. ಹೆಸರು ಸಚಿನ್ ಅಣ್ಣ ಒಂದು ಥ್ಯಾಂಕ್ಸ್ ಹೇಳಿ ಎಲ್ಲರೂ. ನನ್ನ ಅಣ್ಣ ಗೌತಮ್ ವ್ಲಾಗ್ಸ್ ಅಂತ ಐತೆ ಯೂಟ್ಯೂಬಲ್ಲಿ, ಸಬ್ಸ್ಕ್ರೈಬ್ ಮಾಡ್ತಾರೆ. ಬಾಯ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಿಲ್ಸಿ ಅಂತ ಅಂದ್ಬಿಡು ಯಾರು ನಿಲ್ಲಿಸ್ತಾ ಇಲ್ಲ. ಗಂಟೆ ಹೋಗ್ತಿದ್ದೀರಾ? ಮಧುರ್ ಗಂಟೆ ಹೋಗ್ತೀರಾ? ಬಿಡ್ತೀರಾ ನನ್ನ? ಥ್ಯಾಂಕ್ಸ್ ಅಣ್ಣ. ಅವಾಗಿಂದ ಅರ್ಧ ಗಂಟೆಯಿಂದ ಕಾಯ್ದು ಸಾಕು. ಅಣ್ಣ ನನಗೆ ಮಧುರ್ ಗಂಟೆ ಬಿಡ್ತಿದ್ದೀನಿ ಅಂದರೆ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗಿದೆ. ನಡೀರಿ. ಅವಾಗಿಂದ 10 ಜನ ಕೈ ಹೊಡೆದೆ, ಯಾರು ನಿಲ್ಸಿಲ್ಲ ನೋಡಿ. ಅಣ್ಣಂತ ಮನ್ಸಿರ್ಬೇಕು. ಇವಾಗ ಅಣ್ಣ ಬಿಟ್ಕೊಡ್ತಾ ಇದ್ದಾರೆ. ಹೋಗೋಣ ಬನ್ನಿ. ಗೌತಮ್ ಬ್ಲಾಗ್ಸ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿದ್ಧಾರ್ಥ ಅಲ್ವಾ ನಿಮ್ಮ ಹೆಸರು? ಸಿದ್ಧಾರ್ಥ ಅಣ್ಣಂಗೆಲ್ಲ ಥ್ಯಾಂಕ್ಸ್ ಹೇಳಿ. ಬಾಯ್ ಅಣ್ಣ. ಬೈಕ್ನ ನಾನು 2 ಸತಿ ಯೂಸ್ ಮಾಡಿಬಿಟ್ಟೆ. ಸೊ ಇವಾಗ ನನಗೆ ಬೈಕ್ ಆಕ್ಸೆಸ್ಸು ಕಟ್ಟಾಗಿದೆ. ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನೀನು ಯೂಸ್ ಮಾಡಬೇಕು. ಆದರೆ ಟಿಕೆಟ್ಗೆ ದುಡ್ಡನ್ನ ನೀನೇ ಸಂಪಾದನೆ ಮಾಡಬೇಕು. ದುಡಿ, ಗೊತ್ತಾಗುತ್ತೆ. ಮಾಡ್ಬೇಕಂತೆ ಗೈಸ್. ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಿಕಾಸ್ ಕೊಡೋದು ಚಾಲೆಂಜು ಒಂದೊಂದಲ್ಲ. ಯಾರ ಹತ್ರ ಹೋಗಿ ಕೇಳೋಣ ಬನ್ನಿ. ಇದೂರು ಬಸ್ ಸ್ಟ್ಯಾಂಡಲ್ಲಿ ಯಾರನ್ನ ಕೇಳೋದು ಅಂತ ಅಂದ್ಬಿಟ್ಟೆ ಗೊತ್ತಾಯ್ತಲ್ಲ. ನಾನು ಗೌತಮ್ ಅಂತ ಯೂಟ್ಯೂಬ್ದು ಒಂದು ಚಾಲೆಂಜ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡು ಮಧ್ಯೆ ಇನ್ನೊಂದು ಚಾಲೆಂಜ್ ಕೊಟ್ಟವನು. ಮದ್ದೂರಿಂದ ಮಂಡ್ಯ ಗಂಟೆ ಹೋಗೋಕ್ಕೆ ಸ್ವಲ್ಪ ಬಸ್ ಚಾರ್ಜ್ ಬೇಕು. ಎಷ್ಟು ತಗೋತಾರಣ್ಣ ಮದ್ದೂರಿಂದ ಮಂಡ್ಯ ಹೋಗಿ? 33 ರೂಪಾಯಿನಾ? 33 ರೂಪಾಯಿ ಕೊಡೋಕ್ಕಾಯ್ತಿದೆ ನೋಡಿ. ಒಂದು ಸರ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಣ್ಣ ಯೂಟ್ಯೂಬ್ದು. ಏನಾದ್ರು ಕೆಲಸ ಇದ್ರೆ ಹೇಳಿ, ಆಯಿತು ಮಾಡ್ತೀನಿ. ಏನು ಸರ್? ಹಾಂ ಅಲ್ಲ, ಕೆಲಸನೇ ಮಾಡಿಸ್ಕೊಟ್ಟು ಕೊಡಿ. ನಾನು ನಿಜ ಅಲ್ಲ, ಏನಾರ ಮಾಡಿಸಿ ಎತ್ತಿಕ್ಸೋದು ಅಥವಾ ಏನಾರು ಇದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಈಗ ಏನು ಮಾಡಲಿ ಅಣ್ಣ? 33 ರೂಪಾಯಿ ಇದ್ರೆ ಕೊಡೋಣ. ನಿಜ ನೋಡಿ ಗೈಸ್, ಅಣ್ಣ ಕೇಳಿದ ತಕ್ಷಣ ಕಾಸು ಕೊಟ್ಬಿಡ್ತಾರೆ. ಅಣ್ಣ ನಾನು ಏನು ಅಲ್ವೇ ಅಲ್ಲ ನಿಮಗೆ. 40 ಬಂದು ನಾನು ನಿಮ್ಮ ಹತ್ರ ಕಾಸು ಕೇಳ್ತಾ ಇದ್ದೀನಿ. ನೀವು ಯಾಕೆ ಕಾಸು ಕೊಡ್ತಿದ್ದೀರಾ? ಅನಿವಾರ್ಯ ಐತೆ. ಆದರೆ ನಾನು ಯೂಟ್ಯೂಬ್ ಚಾಲೆಂಜ್ ಒಂದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನೀವೇನು ಕೆಲಸನೂ ಮಾಡಿಸ್ಕೋದಿಲ್ಲ ನನ್ನ ಹತ್ರ. ಕೆಲಸ ಏನಿಲ್ಲ ಮಾಡೋಕ್ಕೆ. ಗೈಸ್ ನೋಡಿ, ಅಣ್ಣ ನಾನು 40 ರೂಪಾಯಿ ಕೊಟ್ಟವ್ರೆ. ಇವಾಗ ನಾನು ಮದ್ದೂರಿಂದ ಮಂಡ್ಯಕ್ಕೆ ಬಸ್ ಹತ್ಕೊಂಡು ಹೋಗ್ತೀನಿ. ಅಣ್ಣ ನೆಕ್ಸ್ಟ್ ಟೈಮ್ ನಾನು ಈ ಕಡೆ ಏನಾರು ಬಂದರೆ ಈ 40 ರೂಪಾಯಿ ಸೇರಿಸಿ ನಿಮ್ಗೆ ಜಾಸ್ತಿ ಕೊಡ್ತೀನಿ. ಹಾಂ, ಬೇಜಾರು ಮಾಡ್ಕೊ. ಏನು ಬೇಜಾರಿಲ್ಲ ತಾನೆ? ನಿಮ್ಮ ಹೆಸರು? ಗಿರೀಶ್ ಅಂತ, ಮದ್ದೂರು ಕಾರ್ನರ್ ಅಂಗಡಿ. ನಾನು ನೀವು ಯಾರನ್ನ ಕೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಈ ಅಣ್ಣನ ಹತ್ರನೇ ಮೊದಲೇ ಬಂದು ಕೇಳಿದೆ. ಈ ಅಣ್ಣನೇ 40 ರೂಪಾಯಿ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅಣ್ಣ. ಗೌತಮ್ ಬ್ಲಾಗ್ಸ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ತೀನಿ. ಬಾಯ್ ಅಣ್ಣ. ನಾನು ಇವಾಗ ಬಸ್ ಹತ್ತಿದ್ದೀನಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಮದ್ದೂರಿಂದ ಮಂಡ್ಯವರೆಗೂ. ಗೈಸ್ ಮಂಡ್ಯಗೆ ಟಿಕೆಟ್ ತೊಗೊಂಡಿದ್ದೀನಿ 33 ರೂಪಾಯಿ. ಅವಣ್ಣ ನನಗೆ 40 ರೂಪಾಯಿ ಕೊಟ್ಟರು. ಗೈಸ್ ನಾನಿವಾಗ ಮಂಡ್ಯದಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಚಾಲೆಂಜ್ ಕೊಟ್ಟಿದ್ದಾನೆ. ಇನ್ನೊಂದು ಟಾಸ್ಕ್ ಏನಂತ ಅಂದರೆ ಫ್ರೀಯಾಗಿ ನೀನು ಊಟನ ಮಾಡಬೇಕು. ಎಲ್ಲಿ ಹೋಗ್ಬಿಟ್ಟು ಕೇಳಲಿ ಗೈಸ್, ಇವ್ನು ಒಂದೊಂದಲ್ಲ ಗೈಸ್. ಹೊಟ್ಟೆ ಹಸಿದೈತೆ ನನಗೂ. ಯಾರು ಹೋಗಿ ಊಟ ಕೇಳಿದ್ರೆ ಯಾರು ಕೊಟ್ಬಿಡ್ತಾರೆ ಈಗ? ನೋಡೋಣ ಬನ್ನಿ, ಅದನ್ನು ಟ್ರೈ ಮಾಡೋಣ. ಫ್ರೀಯಾಗಿ ಮಂಡ್ಯದಲ್ಲಿ ಈಗ ಊಟ ಕೇಳೋಕೆ ಹೋಗ್ತಾ ಇದ್ದೀನಿ. ಗೈಸ್ ಇಲ್ಲೊಂದು ಹೋಟ್ಲಿದೆ, ಇಲ್ಲಿ ಹೋಗ್ಬಿಟ್ಟು ಊಟ ಕೇಳೋಣ ಬನ್ನಿ. ಏನಂತಾರೆ ನೋಡೋಣ. ಆಂಟಿ ನನ್ನ ಫ್ರೆಂಡು ನನಗೊಂದು ಚಾಲೆಂಜ್ ಕೊಟ್ಟವನು.
ಈ ಥರ ಹೋಟ್ಲಿಗೆ ಹೋಗ್ಬಿಟ್ಟು ನನಗೆ ಫ್ರೀಯಾಗಿ ಊಟ ಕೇಳು ಕೊಡ್ತಾರಾ ಇಲ್ವಾ ಅಂತ ನೋಡೋಣ ಅಂದ್ಬಿಟ್ಟು. ನಂಗೆ ಗೊತ್ತಿಲ್ವಲ್ಲ ಅವರು ಆಂಟಿ ಹೋಗ್ಲಿ, ಅದೇ ನಾನು ನಿಮ್ಮನ್ನ ಬಂದು ಹಿಂಗೆ ನಂಗೆ ಹೊಟ್ಟೆ ಹಸಿತೈತೆ ಸ್ವಲ್ಪ ಊಟ ಕೊಡ್ತೀನಿ ಅಂತ ಕೇಳಿ ಕೊಡ್ತೀರಾ? ಕೊಡಲ್ವಾ? ಇದು ನಾವು ಕೆಲ್ಸಕ್ಕೆ ಇರೋದು ಕಣಪ್ಪ. ಕೆಲ್ಸಕ್ಕೆ ಇರೋದಾ? ಬೇರೆಯವ್ರೆ ಓನರ್ ಏನಿಲ್ಲ, ನಿಮ್ಮ ಕೈಲಿ ಏನಾಯ್ತದೆ ಅದನ್ನ ಕೊಡಿ ಸ್ವಲ್ಪ. ಹಾಗೆಲ್ಲ ಇದು ಮಾಡೋಕ್ಕಾಗಲ್ವಲ್ಲ. ಕೊಡಲ್ವಾ? ಅದಕ್ಕೆ ಹೇಳ್ತೇನೆ, ಅದಕ್ಕೆ ಇದೇಂತಪ್ಪ ಅಂತ. ನಾನು ಹೊಟ್ಟೆ ಹಸಿದೈತೆ ಬಂದು ಕೇಳಿದೆ ಏನಾರ ಕೊಡ್ತೀರಾ ಇಲ್ವಾ ಅಂತ ಅಂದ್ಬಿಟ್ಟು. ಆಯ್ತು, ಏನು ಕೊಡ್ತೀರಾ? ಬನ್ನಿ, ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ಕಾಲ್ನಡಿಗೆ ಎಲ್ಲ ಡ್ರಾಪ್ ಹಾಕ್ಸ್ಕೊಂಡು ಹಾಂ. ಇದು ತಿಂತೀರಾ? ನಿಮ್ಮ ಕೈಲಿ ಏನಾಯ್ತದೆ ಅದನ್ನು ಕೊಡಿ. ಏನು ಬ್ರೋ ನೀವು ಕೊಡ್ತೀರಾ? ಗೌತಮ್ ಲಾಕ್ಸ್ ಅಂತ ಗೈಸ್ ನನ್ನ ಕೊನೆಗೂ ಊಟ ಕೊಡ್ತಿದ್ದಾರೆ. ನಾನು ಯಾರು ಅಂತಲೇ ಗೊತ್ತಿಲ್ಲ, ಬಂದು ಹೊಟ್ಟೆ ಹಸಿತೈತೆ ಅಂದರೆ ಆಂಟಿ ಫಸ್ಟ್ ಕೊಡಲಿಲ್ಲ. ಆ ಅಣ್ಣ ಕಾಲೇಜಿಂದ ಆಚೆ ಬಂದ್ಬಿಟ್ಟು ನನಗೆ ನಿಮ್ಗೆ ಏನು ಬೇಕು ತಿನ್ನಿ ಅಂತ ಆಂಟಿ ಒಂದೇ ಒಂದು ಇಡ್ಲಿ, ಒಂದೇ ಒಂದು ಕೊಡಿ ಸಾಕು. ಬೇಡ ಪರವಾಗಿಲ್ಲ, ನೀವು ಕೊಡ್ತಾ ಇರೋದೇ ನನಗೆ ಹೊಟ್ಟೆ ತುಂಬ್ದಂಗೆ ಐತೆ. ಹಾಂ ಆಂಟಿ ನನಗೆ ಇಡ್ಲಿ ಪರವಾಗಿಲ್ಲ, ಒಂದು ಇಡ್ಲಿ ಕೊಡ್ದವ್ರೆ. ಬ್ರೋ ನಿಮ್ಮ ಹೆಸರು? ನಮ್ಮ ಹೆಸರು ನಾಗಪ್ರಸನ್ನ. ಬ್ರೋ ಇಲ್ಲಿ ಕಾಲೇಜಲ್ಲಿ ಕೂತಿದ್ರು, ನಾನು ಇಲ್ಲಿ ಕೇಳ್ತಾ ಇದ್ದಿದ್ದು ನೋಡಿ ಬನ್ನಿ ಬ್ರೋ ನಾನು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಬಂದರು. ಖುಷಿ ಆಯ್ತೈತೆ ನೋಡಿ. ಹಿಂಗೆ ನಾನು ನೋಡಿ ಇಡ್ಲಿ ತಿಂತಾಯಿದ್ದೀನಿ ಬಿಸಿದು. ನೋಡಿ ಇವ್ರು ಕಾಸು ಕೊಡ್ತೀನಿ ಅಂತವ್ರೆ, ಆಂಟಿ ಬೇಡ ಅಂತವ್ರೆ. ಬ್ರೋ ನನಗೆ ಸಾಕು, ಒಂದು ಇಡ್ಲಿ ಸಾಕು. ನಿಂದು ತಾಯಿ ಗುಣ. ಇಲ್ಲ ಒಂದು ಇಡ್ಲಿ ಸಾಕು ಬ್ರೋ, ಸಾಕು ಆಂಟಿ, ಒಂದು ಇಡ್ಲಿ ಸಾಕು ನನಗೆ. ನೋಡಿ ಇಡ್ಲಿ ನೋಡಿ, ಇನ್ನೂ ಮಾನವೀಯತೆ ಅನ್ನೋದು ಉಳಿದಿದೆ ಗೈಸ್. ನಾನು ಯಾರು ಅಂತಲೇ ಗೊತ್ತಿಲ್ಲ, ಅವ್ರು ಅಲ್ಲಿಂದ ಅಲ್ಲಿ ಬಂದವ್ರೆ. ಆಂಟಿ ಇಡ್ಲಿದ್ ಬೇಡ ಕಣಪ್ಪ, ಒಡೆದು ಮಾತ್ರ ನಿಂತು ತೊಗೊಂಡಿದ್ದು ಕೊಡು ಅಂತ ಇದ್ದಾರೆ. ಸೊ ನೋಡಿ ಇದೆ ಬ್ರೋಗೆ ಎಲ್ಲರೂ ಒಂದು ಬಿಗ್ ಸಲ್ಯೂಟ್ ಹೊಡೀರಿ ನಾಗಪ್ರಸನ್ನನವ್ರಿಗೆ. ಅಷ್ಟು ದೂರದಿಂದ ಬಂದು ನನಗೆ ಇಡ್ಲಿ ಕೊಡಿಸ್ಬಿಟ್ಟು ಹೋಗ್ತಿದ್ದಾರೆ. ಥ್ಯಾಂಕ್ಸ್ ಬ್ರೋ, ಲವ್ ಯು ಬ್ರೋ. ಬರಲಾ, ಬಾಯ್ ಗೈಸ್. ನಾನಿವಾಗ ಇಡ್ಲಿ ತಿನ್ಕೊಂಡು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಗೊತ್ತಾ ಗೈಸ್, ಜೀವನದಲ್ಲಿ ನಾವು ಏನು ಮಾಡ್ತೀವಿ ಏನು ಬಿಡ್ತೀವಿ ಅನ್ನೋದು ಗೊತ್ತಿಲ್ಲ. ನಾಲ್ಕು ಜನ ಹಸ್ಕೊಂಡಿರೋರಿಗೆ ಅನ್ನ ಕೊಡಿಸ್ಬಿಟ್ರೆ ಅದಕ್ಕಿಂತ ಸಿಗೋ ಪುಣ್ಯ ನಮಗೆ ಇನ್ನೊಂದಿಲ್ಲ. ನಾನು ಮಂಡ್ಯದಲ್ಲಿ ನಡ್ಕೊಂಡು ಬಿಕಾಸ್ ನಿಂದು 2ನೇ ಚಾಲೆಂಜ್ನು ಕಂಪ್ಲೀಟ್ ಮಾಡಿದ್ದೀನಿ ಊಟ ತಿಂದ್ಬಿಟ್ಟು. ಮತ್ತೆ ಡ್ರಾಪ್ ಕೇಳ್ಕೊಂಡು ಹೋಗ್ಕೊಡ್ತೀನಿ. ಅದಲ್ಲಂತೂ ಗೈಸ್ ನಡೆದು ಸಾಕಾಗೋಯ್ತು. 1 ಕಿಲೋಮೀಟ್ರ್ ನಡೆದಿದ್ದೀನಿ, ಇನ್ನು ಯಾರು ಡ್ರಾಪ್ ಆಗ್ತಾಯಿಲ್ಲ. ಸುಸ್ತಾಗೋಯ್ತು ನನಗೆ, ತಿಂದಿರೋ ಇಡ್ಲಿ ಎಲ್ಲ ಹರಿಗೋಗ್ಬಿಡೈತೆ, ನೋವಿದೆ, ಆಕ್ರೋಶ ಇದೆ. ಬನ್ನಿ ನೋಡೋಣ ಮುಂದೆ. ಮತ್ತೆ ನನಗೊಂದು ಆಟೋ ಸಿಕ್ತು, ಮಂಡ್ಯದಿಂದ ಹೋಯ್ತಾ ಇದ್ದೀನಿ, ಕಲ್ಲಳ್ಳಿ ಗಂಟ ಹೋಯ್ತಾರಂತೆ. ಕಲ್ಲಳ್ಳಿಯಿಂದ ಮುಂದೆ ನೋಡೋಣ ಹೆಂಗೆ ಅಂತ ಅಂದ್ಬಿಟ್ಟು ಆಟೋ ಹೋಗ್ತಾ ಹೆಸರು ನಂದೀಶ್ ಅಣ್ಣ. ನನಗೆ ಕಲ್ಲಳ್ಳಿ ಗಂಟ ಬಿಟ್ಕೊಟ್ರು ಮಂಡ್ಯ ಬಸ್ ಸ್ಟ್ಯಾಂಡಿಂದ. ಥ್ಯಾಂಕ್ಸ್ ನಂದೀಶ್ ಅಣ್ಣ. ಗೌತಮ್ ಲಾಕ್ಸ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್. ಇವಾಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಅಣ್ಣ ದೇವ್ರ ಥರ ಬಂದರು. ಅಣ್ಣ ಯಾರೋ ಇಲ್ಲಿ ನಿಲ್ಸಿದ್ದಾರೆ, ಓಡ್ತಾ ಇದ್ದೀನಿ. ಡೆಲ್ಲಿ ಗಾಡಿ ಹೋದ್ರು. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಕಿಜರ್ ಪಾಷಾ ಅಂತ ಅಂದ್ಬಿಟ್ಟು ನಾನು ಬಿಸಿಲಲ್ಲಿ ನಿಂತಿದ್ದೆ. ಅವರು ಫಾಸ್ಟಾಗಿ ಬರ್ತಾಯಿದ್ರು, ಫಾಸ್ಟ್ ಆಗೇನಿಲ್ಲ, ನಾರ್ಮಲ್ ಆಗಿ ಬರ್ತಾಯಿದ್ರು. ಬಟ್ ಸಡನ್ ಆಗಿ ನಿಲ್ಸೋಕ್ಕಾಗಲಿಲ್ಲ, ಮುಂದೆ ಬಂದು ನಿಲ್ಸಿದ್ರು. ಹತ್ತಿಸ್ಕೊಂಡವ್ರೆ. ಮಂಡ್ಯದಿಂದ ಡ್ರಾಪ್ ಕೇಳ್ಕೊಂಡು ನನಗೂ ಸುಸ್ತಾಗ್ಬಿಟ್ಟಿತ್ತು. ಇನ್ನೇನು ಬಿದ್ದೆ ಹೋಯ್ತಾ ಇದೆ ನಾನು, ಅಣ್ಣ ಬಂದಿಲ್ದಿರ ಅಂತಂದ್ರೆ. ಇಲ್ಲಿ ಒಬ್ರಿಗೊಬ್ರು ಸಹಕರಿಸಲಿಲ್ಲ ಅಂದ್ರೆ ಇನ್ ಯಾಕೆ ಜೀವನ? ನಿಜ ಇದು. ಆದ್ರೂ ಒಳ್ಳೆಯವ್ರೆ, ಒಬ್ರು ಬಿಟ್ಟು ಯಾರು ಇದು ಮಾಡಲ್ಲ. ಫೈನಲಿ ಗೈಸ್ ಇನ್ನೇನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಿಗೆ ಹೋಗಿ ಅವನು ಕಾಲ್ ಮಾಡ್ಬಿಟ್ಟು ಚಾಲೆಂಜ್ ಕಂಪ್ಲೀಟ್ ಅಂತ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಬಿಟ್ಬಿಡ್ತೀನಿ, ಆ ಥರ ಏನಿಲ್ಲ. ನೋಡಿ ನೀವು ನಾನು ಯಾರು ಅಂತಾನೆ ಗೊತ್ತಿಲ್ಲ ನಿಮಗೆ, ಪಾಪ ಹೆಲ್ಪ್ ಮಾಡ್ತಾ ಇದ್ದೀರಾ, ಖುಷಿ ಆಗುತ್ತೆ. ಮನುಷ್ಯತ ಅಂತ ಒಂದು ಇದ್ದಿದೆಯಲ್ಲಪ್ಪ, ಅಲ್ವಾ? ಹೌದಣ್ಣ. ಒಬ್ರಿಗೊಬ್ರು ಸಹಕರಿಸಲಿಲ್ಲ ಅಂದ್ರೆ ಅದು ಜೀವನ. ಕೆಲವೊಬ್ರು ಮರ್ತ್ಬಿಟ್ಟು ಬದುಕ್ತಾವ್ರೆ ಅಣ್ಣ ಈಗ. ಅದ್ರಲ್ಲಿ ಏನು ಮಜಾ ಇಲ್ಲ. ಮಜಾ ಹೌದು. ನಾವು ಒಬ್ರಿಗೆ ಒಂದು ಒಳ್ಳೇದು ಮಾಡಿದ್ರೆ ಇನ್ನೊಂದು ಟೈಮ್ ನಮ್ಮ ಮಕ್ಳಿಗಾದ್ರೂ ಅದು ಒಳ್ಳೇದಾಗುತ್ತೆ. ಹೌದು. ಅಲ್ಲಿ ಈಗ ಫ್ರೀಯಾಗಿ ಹೋಟ್ಲಿಗೆ ಹೋಗಿದೆ, ಫ್ರೀಯಾಗಿ ಊಟ ಕೇಳಿದೆ, ಫ್ರೀಯಾಗಿ ಊಟ ಕೊಟ್ಟರು. ವೆರಿ ಗುಡ್. ಚಾಲೆಂಜ್, ನನ್ನ ಫ್ರೆಂಡ್ ಚಾಲೆಂಜ್ ಕೊಟ್ಟವನೆ, ಅದಕ್ಕೋಸ್ಕರ ಹೋಗ್ಬಿಟ್ಟು ನಂಗೆ ಫ್ರೀಯಾಗಿ ಊಟ ಬೇಕು ಅಂತ ಕೇಳಿದೆ. ಅವರು ಊಟ ಕೊಟ್ಟರು. ಎಷ್ಟು ಒಳ್ಳೆ ಜನ ಇದ್ದಾರೆ ನಮ್ಮ ಅಷ್ಟೇ ಕಡೆನೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯವರು ಜಾಸ್ತಿ ಇರ್ತಾರೆ, ಕೆಟ್ಟವ್ರು ಏನೋ ಒಂದು 5% ಇರ್ಬೋದು ಅಷ್ಟೇನೆ. ಕೆಟ್ಟವರೇ ಜಾಸ್ತಿ ಅಣ್ಣ, ಒಳ್ಳೆಯವರೇ ಕಮ್ಮಿ ಆಗ್ಬಿಟ್ಟವ್ರೆ.
ಆಗತ್ತೆ ಎಲ್ಲಾರ್ಗು. ಏನ್ ಅನ್ಸ್ತಣ ಹಿಂಗ್ ಚಾಲೆಂಜ್ ಮಾಡ್ಕೊ ಬಂದಿದ್ದೆ, ಹೆಂಗ್ ಅನ್ಸ್ತಣ ನಿಮ್ಗೆ? ಏನೋ ಒಂಥರ ಖುಷಿ ಆಗ್ತಾ ಇದೆ ನನಗೆ. ಆದ್ರೂ ಇವತ್ತಿನ ಜನರೇಷನ್ ಇವತ್ತಿನ ಹುಡುಗರು ಈ ತರ ಇಷ್ಟೊಂದು ಸ್ಟ್ರಗಲ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ಜನಗಳಿಗೆ ತೋರಿಸ್ಬೇಕು, ಅಷ್ಟು ಈಸಿ ಇರಲ್ಲ. ಯಾವ್ದು ಚಾಲೆಂಜ್ ಅದು ಬಿಡಿ, ಅದು ನನಗೇನೆ ಖುಷಿ ಆಗ್ತಾ ಇದೆ ಒಟ್ಟಲ್ಲಿ. ಥ್ಯಾಂಕ್ಸ್ ಅಣ್ಣ. ಗೈಸ್, ಮೈಸೂರಿಗೆ ಕೊನೆಗೂ ಫೈನಲ್ ಆಗಿ ಬಂದ್ಬಿಟ್ಟೆ. ಇವಾಗ ಅಣ್ಣ ನನ್ನ ಮೈಸೂರು ಡ್ರಾಪ್ ಮಾಡಿದ್ರು. ಈಗ ಮತ್ತೆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಅಣ್ಣ ಏನು ಹೇಳ್ತೀರಾ? ವೆರಿ ಗುಡ್, ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್. ಫೈನಲಿ ಮೈಸೂರಿಗೆ ಬಂದು ನನ್ನ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ವಿಕಾಸು ಕಾಲ್ ಮಾಡಿ ಹೇಳ್ತೀನಿ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಹೇಳ್ದಷ್ಟೇನು ಈಸಿ ಇರೋಲ್ಲ, ತುಂಬ ಕಷ್ಟ ಇರುತ್ತೆ ಚಾಲೆಂಜ್ ಅಂತಂದರೆ. ಸೊ ಅದನ್ನು ಮಾಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಿದ್ದು 11 ಗಂಟೆಗೆ. ಇವಾಗ ಟೈಮ್ ಬಂದು 3 ಗಂಟೆ ಆಗೈತೆ. 11 ಗಂಟೆಯಿಂದ 3 ಗಂಟೆ ಗಂಟ ಬೆಂಗಳೂರಿಂದ ಮೈಸೂರುವರೆಗೆ ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗ ಲೈಫ್ ಆಚೆಗ ಹಾಕೋಳೆ ವೈಫ್.